ಮಾಧ್ಯಮ ಸ್ನೇಹಿತರಿಗೆ ವಿಶೇಷವಾಗಿರ್ತಕ್ಕಂಥ ಗೌರವವನ್ನು ಕೊಡಲಿಕ್ಕೆ ಇಷ್ಟಪಡ್ತೀನಿ. ಮತ್ತು 2026 ರಿಸಲ್ಟನ್ನು ಸೆಕೆಂಡ್ ಇಯರ್ PUC ರಿಸಲ್ಟ್ನ ರಾಜ್ಯ ಮಟ್ಟದಲ್ಲಿ ಕೊಡಲಿಕ್ಕೆ ಇಷ್ಟಪಡ್ತೀನಿ. ಮತ್ತು ಅದಕ್ಕಿಂತ ಮುಂಚೆ ನಾನು 2-3 ಮಾಹಿತಿಯನ್ನು ಕೊಡಲಿಕ್ಕೆ ಇಷ್ಟಪಡ್ತೀನಿ. ವಿಶೇಷವಾಗಿ ನಮ್ಮ ಉದ್ದೇಶ, ಏಕೆಂದರೆ ನಾವು ಮಕ್ಕಳಿಗೆ ಇದನ್ನು ಫಸ್ಟು ಅವರಿಗೆ ನೇರವಾಗಿ ರಿಸಲ್ಟನ್ನು ಕೊಡಬೇಕು ಅಂತ ನಮ್ಮ ಆಸೆ. ನಾವು ನಮಗೆ ಸಿಗೋಕ್ಕಿಂತ ಮುಂಚೆ ಅದು ನೇರವಾಗಿ ಅವ್ರಿಗೆ ತಗೊಳ್ಬೇಕು ಅಂತ ಒಂದು ನಮಗೆ ಆಸೆ ಇತ್ತು. ಆಮೇಲೆ ಈ ಸತಿ ಫಾರ್ ದ ಫಸ್ಟ್ ಟೈಮ್ ತಮಗೆಲ್ಲ ಗೊತ್ತಿದೆ, ಎಲ್ಲ ಸ್ವಲ್ಪ ಡಿಜಿಟಲ್ ಫಾರ್ಮ್ಯಾಟ್ ಮಾಡಿದ್ದೀವಿ. ನಮ್ಮ ಕಲಿಕೆಯಿಂದ ಹಿಡಿದು ಕಲಿತಕ್ಕಂಥದ್ದು, ಕಲಿಸ್ತಕ್ಕಂಥ ರೀತಿ, ನಾವು ಡೇಟಾ ತಗೊಳ್ಳೋದು, ಮಕ್ಕಳು ಎಷ್ಟು ಚೆನ್ನಾಗಿ ಓದ್ತಾ ಇದ್ದಾರೆ, ಯಾವ ರೀತಿ ನಾವು ಎಕ್ಸಾಮ್ ಮಾಡಬೇಕು, ಎಲ್ಲದೂ ಕೂಡ ನಾವು ಹಂತವಾಗಿ ಈ 3 ವರ್ಷದೊಳಗೆ ಏನೇನು ಇಂಪ್ರೂವ್ಮೆಂಟ್ ಮಾಡಬೇಕಾಗಿತ್ತು, ಎಲ್ಲೆಲ್ಲಿ ತಪ್ಪುಗಳಾಗಿತ್ತು, ಅದು ವೆಬ್ಕಾಸ್ಟಿಂಗಿಂದ ಹಿಡಿದು ಇವತ್ತುವರೆಗೂ ಕೂಡ ಯಾವ ರೀತಿ ನಾವು ಇಂಪ್ರೂವ್ಮೆಂಟ್ ಮಾಡ್ಕೋಬೇಕು ಅಂಥೇಳಿ ಎಲ್ಲ ಕಡೆಯೂ ಕೂಡ ನಾವು ಮಾಡ್ಕೊಂಡು ಬಂದ್ವಿ. ಫಾರ್ ದ ಫಸ್ಟ್ ಟೈಮ್ ಇವತ್ತೇ ನಿಮಗೆ ಈವನ್ ಮಾರ್ಕ್ಸ್ ಕಾರ್ಡು ಕೂಡ ಅವರು ಡೌನ್ಲೋಡ್ ಆಗಲೇ ಸ್ಟಾರ್ಟ್ ಆಗಿಬಿಟ್ಟಿದೆ. ಆಗಲೇ ಸಾವಿರಾರು ಮಕ್ಕಳು ಮಾರ್ಕ್ಸ್ ಕಾರ್ಡ್ನು ಕೂಡ ತಗೊಂಡು ಅವರು ತೊಗೊಂಡಿದ್ದಾರೆ. ರಿಸಲ್ಟ್ಸ್ ಹೋಗಿದೆ, ವಾಟ್ಸಪ್ಪಲ್ಲಿ ಹೋಗಿದೆ, ಅದು ಡಿಜಿಲಾಕರಲ್ಲೂ ಕೂಡ ಅವರು ಓಪನ್ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಇದೆ. ಮತ್ತು ನಮಗೆ ಆಸೆ ಏನು ಅಂತ ಹೇಳಿದರೆ ಮಕ್ಕಳಿಗೆ ಹೋಗಬೇಕು. ಯಾಕೆಂದರೆ ಏನೇ ಮಾಡಿದ್ರೇನು ಎಲ್ಲದಕ್ಕೂ ನಾವು ಬ್ಲೇಮ್ ಮಾಡೋದು ಪಾಪ ಮಕ್ಕಳು. ವ್ಯವಸ್ಥೆಯಲ್ಲಿ ಹೆಚ್ಚು ಕಮ್ಮಿ ಆದ್ರೂ ರಿಸಲ್ಟು ಮಕ್ಕಳು ಹೆಚ್ಚು ಕಮ್ಮಿ ಮಾಡಿದಾಗ ಅವ್ರಿಗೆ ಹೇಳ್ಬಿಡ್ತೀವಿ. ಆದರೆ ಇದು ಮಕ್ಕಳಿಗೆ ಹೋಗಬೇಕು, ಅದೇನೇ ಆಗಲಿ ರಿಸಲ್ಟು ದಟ್ ಡಸಂಟ್ ಮ್ಯಾಟರ್. ನಾವು ಕೊಡಬೇಕಂತ ಭಾಳ ಆಸೆ ಇತ್ತು. ಅದಕ್ಕೆ ಫಸ್ಟು ನಾವು ಮಕ್ಕಳಿಗೆ ಕೊಟ್ಟಿದ್ದೀವಿ. ಆಮೇಲೆ ಇನ್ನೊಂದು ನಮ್ಮ ರಾಜ್ಯದಲ್ಲಿ ಇವತ್ತು ಒಂದು ಐತಿಹಾಸಿಕ ದಿನ ಅಂತ ಹೇಳಿದರೆ ತಪ್ಪಾಗಲಾರದು. ಅದನ್ನು ಮಕ್ಕಳು ಇವತ್ತು ಕೊಟ್ಟಿದ್ದಾರೆ. ಏನು ಅಂತ ಹೇಳಿದರೆ ನಮ್ಮ ಹಿಸ್ಟ್ರಿಯಲ್ಲಿ, ನಮ್ಮ ರಾಜ್ಯದ ಇತಿಹಾಸದಲ್ಲಿ ಫಾರ್ ದ ಫಸ್ಟ್ ಟೈಮ್ ಇವತ್ತು ರಿಸಲ್ಟನ್ನು ನಾನು ಫಸ್ಟ್ ಹೇಳಿಬಿಡ್ತೀನಿ ಏನು ಅಂತ ಹೇಳಿ. ಟೋಟಲು ಫಾರ್ ದ ಫಸ್ಟ್ ಟೈಮು ರಿಸಲ್ಟನ್ನು 86.48 ಈಸ್ ದ ರಿಸಲ್ಟು. ಫಸ್ಟ್ ಟೈಮಿಗೆ ಮಕ್ಕಳು ಇವತ್ತು ಪಾಸಾಗಿದ್ದಾರೆ. ಸೊ ಅದು ನಿಮಗೆ, ಯಾಕೆಂದರೆ ಅದೇ ಮೇಯ್ನಾಗಿತ್ತು. ಯಾವುದಾದ್ರು ಟಿ ವಿಯಲ್ಲೆಲ್ಲ ನೋಡಿದೆ, ಕೆಲವರೆಲ್ಲ 1 ಪಾಯಿಂಟು ಏನೋ ಹಾಕಿದ್ರು. ನಾನು ಹೇಳಿದೆ ಅದು ಹಾಗೆ, ಅದು ಹರಾಜಾದಾಗ ಕಾಂಪಿಟೇಷನ್ ಮಾಡುತ್ತೆ. 2001 ಒಂದು ಸತಿ, 2002 2 ಸತಿ ಅಂಥೇಳಿ ಆ ಟೈಪಲ್ಲಿ ಆಗುತ್ತೆ. ಕೊಡ್ತೀನಿ ಅಲ್ಲ, ನಾನು ಈಗ ಇಮಿಡಿಯೇಟಾಗಿ ಕೊಡ್ತೀನಿ. ಪ್ರಾಬ್ಲಮ್ ಏನು ಗೊತ್ತಾ, ಅದು ಕೊಟ್ಟ ತಕ್ಷಣ ಈ ಮೇಸ್ಟ್ರನ್ನ ಮರೆತು ಬಿಡ್ತೀರ. ಏನು ಪರವಾಗಿಲ್ಲ, ಎಲ್ಲ ನೋಡೋಣ. ನೀವೆಲ್ಲ ಭಾಳ ಫಾಸ್ಟ್ ಆಗಿದ್ದೀರಾ, ಎಲ್ಲ ಕೊಡ್ತೀವಿ. ಅದನ್ನ ಬೇಕಾದ್ರೆ ಶೀಟ್ ಕೊಡ್ತೀನಿ. ಮಕ್ಕಳು ಪಾಪ 1 ವರ್ಷದಿಂದ ಓದಿದ್ದಾರೆ, ಬಿಡ್ರಿ. ನಾವು ಕಷ್ಟಪಟ್ಟಿದ್ವಿ. ಆಯಿತು, ಈಗ ಕೊಡಿಸ್ತೀನಿ. ಬಟ್ ಪ್ಲೀಸ್ ಒಂದು ನಿಮಿಷ, ನೀವು ಯಾಕೆ ಸರ್ ಒಂದು ನಿಮಿಷ. ಓಕೆ, ಐ ಮೇಕ್ ಇಟ್ ವೆರಿ ಸಿಂಪಲ್. ಎವ್ರಿ ಟೈಮ್ ಪಾಪ ಈ ಥರ ಹರಿಯುತ್ತೆ. ಈ ಸತಿ ಅನಿವಾರ್ಯ, ಯಾಕೆಂದರೆ ನಾನು 6 ಕಾಲ ಮೇಲೇ ಮಾಡಬೇಕು ಅಂತೇಳಿ ನಮ್ಮ ತೀರ್ಮಾನ ಆಗಿತ್ತು. ಮಕ್ಕಳಿಗೆ ಅದು ಹೋಗ್ಬೇಕಂತೇಳಿ ಈ ಲೀಸ್ಟ್ನ ಇನ್ನೊಂದು 2 ನಿಮಿಷದಲ್ಲೇ ನಿಮ್ಮ ಕೈಗೆ ಬರೋಂಗೆ ಈಗಲೇ ಮಾಡ್ತೀವಿ. ಆದರೆ ನಾ ಹೇಳೋದು ದಯವಿಟ್ಟು ಅಲ್ಲ, ನಾನು ಹೇಳ್ತೀನಿ. ಅಲ್ಲ, ನೀವು ಬೇಕಾದ್ರೆ ನೋಡ್ಕೊಳ್ಳಿ. ಈಗ ನಾನು ಆ ಶೀಟ್ ಕೊಟ್ಟ ಮೇಲೆ ನನ್ನೇನು ಲೆಕ್ಕ ಇಡಲ್ಲ ನೀವು ಮೋಸ್ಟ್ಲಿ. ಆದರೂ ಕೂಡ ಇಲ್ಲ, ಆದರೂ ಇಲ್ಲ 100% ಇದೆ. ನನ್ನ ಹತ್ರ ನೀವು ಟಿ ವಿಯಲ್ಲಿ ತೋರಿಸ್ಬೇಕಾದ್ರೆ 86.14 ಇದ್ದಂಗೆ 86 ಇಲ್ಲ, ಪರವಾಗಿಲ್ಲ. ವಾಟ್ ಎವರ್ ಐ ಸೇ ಇಸ್ ರೈಟ್. ಓಕೆ, ನಾವು ಚರ್ಚೆ ಮಾಡೋದು ಇಲ್ಲ. ನೀವೇನು ಕ್ವಶನ್ ಯಾರು ದಯವಿಟ್ಟು ಕ್ವಶನ್ ಕೇಳಬೇಡಿ, ನಾನು ಉತ್ತರ ಕೊಡ್ತಾ ಹೋಗ್ತೀನಿ. ದಟ್ ವಿಲ್ ಬಿ ಈಸಿಯರ್. ಓಕೆ, ದಯವಿಟ್ಟು ಪ್ಲೀಸ್ ಯು ಹ್ಯಾವ್ ಟು ಹೆಲ್ಪ್ ಮೀ ಔಟ್ ಹಿಯರ್. ಓಕೆ, ಸೊ ಫಸ್ಟ್ ಟೈಮು ನನ್ನ ಮಕ್ಕಳಿಗೆ ಇತಿಹಾಸವನ್ನು ಸೃಷ್ಟಿ ಮಾಡಿದ್ದಕ್ಕೆ ಅವರಿಗೆ ಕೃತಜ್ಞತೆ ಮತ್ತು ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಆಮೇಲೆ ಫಸ್ಟ್ ಟೈಮು ನಾವು SMS ಅಲ್ಲಿ, ವಾಟ್ಸಪ್ಪಲ್ಲಿ, ಡಿಜಿಲಾಕರಲ್ಲಿ ಎಲ್ಲ ಸತಿನೂ ಕೂಡ ನಾವು ಕೊಡ್ತಕ್ಕಂಥದ್ದು. ಆಮೇಲೆ ಈ ಸತಿ ನಾವು ಭಾಳ ಒಂದು ಗೌರ್ಮೆಂಟ್ ಆರ್ಡರ್ ಮಾಡಿದ್ವಿ, ಏನು ಡಿಜಿಲಾಕರು ಇದ್ರದ್ದೆಲ್ಲ. ಆಮೇಲೆ ಭಾಳ ಇಂಪಾರ್ಟೆಂಟ್ ಏನು ಅಂತ ಹೇಳಿದರೆ, ಯಾರು ಮಕ್ಕಳು ಇನ್ನೂ ತೇರ್ಗಡೆ ಆಗಿಲ್ಲ ಅವರಿಗೆ ನೆಕ್ಸ್ಟ್ ಆಪ್ಷನ್ ಇದೆ. ಅದ್ರ ಬಗ್ಗೆನೂ ಕೂಡ ಒಂದು ಮೇಜರ್ ಡಿಸಿಷನ್ನ ಮಾನ್ಯ ಮುಖ್ಯಮಂತ್ರಿಗಳ ಜೊತೆ ಮಾತಾಡಿ ನಾನು ಅದನ್ನು ಡಿಸಿಷನ್ ಇವಾಗ ಹೇಳ್ತೀನಿ. ಸೆಲ್ಫ್ ಕಾನ್ಫಿಡೆನ್ಸ್ ಇಟ್ಕೊಳ್ಳಿ ಮಕ್ಕಳು, ಏನು ತಲೆ ಕೆಡಿಸ್ಕೊಳ್ಳೋದು ಬೇಡ. ಆಮೇಲೆ ಇನ್ಫಾರ್ಮೇಷನ್ನು ಅದನ್ನೆಲ್ಲ ಅಪ್ಕಮಿಂಗ್ ಟು ಸೆಕೆಂಡ್ ಎಕ್ಸಾಮಿಗೆ ಅವ್ರು ತೊಗೊಳ್ತಕ್ಕಂಥದ್ದು ಆಗಲಿ ಅನ್ನೋಂಥ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈ ಸತಿ, ಹೋದ ಸತಿ ಮತ್ತು ಈ ಸತಿಗೆ
ಡಿಫ್ರೆನ್ಸಸ್ ಫಸ್ಟ್ ಎಕ್ಸಾಮ್ ಹೋದ ಸತಿ ಮತ್ತು ಈ ಸತಿಗೆ ಡಿಫ್ರೆನ್ಸ್ ಇಸ್ 13% ಇದೆ. ಐ ಥಿಂಕ್ ನೌ ವಿ ಕ್ಯಾನ್ ಗಿವ್ ಇಟ್ ಆಲ್ಸೋ ಬಿಕಾಸ್ ಈ ಶೀಟ್ ಕೊಟ್ಬಿಡಿಯಪ್ಪ, ಎಲ್ಲೆಲ್ಲಿದ್ದೀರಾ ದಯವಿಟ್ಟು ಎಲ್ಲರಿಗೂ ಕೊಟ್ಬಿಡಿ. ಯಾಕೆ ಆಲ್ ಫ್ರೆಷರ್ಸು ಹೋದ ಸತಿಗೆ ಏನು ಎಕ್ಸಾಮ್ ಆಗುತ್ತಲ್ಲಮ್ಮ ಫಸ್ಟ್ ಟೈಮು, ಈಗ ಫಸ್ಟ್ ಟೈಮ್ ಎಕ್ಸಾಮಿಗೆ ಈಕ್ವಲ್ ನೋಡಿದಾಗ ದಿಸ್ ಟೈಮ್ ವಿ ಹ್ಯಾವ್ ಇಂಪ್ರೂವ್ಡ್ ಬೈ 13.03%. ಓಕೆ, ಅದು ಕೊಡ್ತೀನಿ, ಲಾಸ್ಟಿಗೆ ಕೊಡ್ತೀನಿ, ಓವರ್ ಆಲ್ ಡೇಟಾನು ಕೂಡ ಕೊಡ್ತೀನಿ. ಆಮೇಲೆ ಇದೆಲ್ಲ ಫ್ರೆಷರ್ಸ್ ತಾನೆ, ಫ್ರೆಷರ್ಸ್. ಸೊ ಇದನ್ನು 2028ರಿಂದ ಎಕ್ಸಾಮ್ ನಡೀತು. ಒಂದು ನಿಮಿಷ ಅಲ್ಲೇ ಕೊಡ್ತಾರೆ, ನಿಮ್ಮ ಹತ್ರನೇ ಕೊಡ್ತಾರೆ. ಒಂದು ನಿಮಿಷ ನನಗೆ ಕೇಳಿಬಿಟ್ರೆ ಸಾಕು ಪ್ಲೀಸ್. 1217 ಎಕ್ಸಾಮಿನೇಷನ್ ಸೆಂಟರ್ಸ್ ಇತ್ತು, 68 ಇವ್ಯಾಲ್ಯುಯೇಷನ್ ಕ್ಯಾಂಪ್ಸ್ ಮಾಡಿದ್ವಿ. ಅದರೊಳಗೆ ಟೋಟಲ್ ಸ್ಟೂಡೆಂಟ್ಸ್ ರಿಜಿಸ್ಟರ್ ಆಗಿದ್ದು, ಇದು ಭಾಳ ಇಂಪಾರ್ಟೆಂಟ್. ನಾನು ಅದೇ ಲಿಸ್ಟ್ ಪ್ರಕಾರನೇ ಹೋಗ್ತೀನಿ. 6,48,853 ಮಕ್ಕಳು ಎಕ್ಸಾಮಿಗೆ ತಗೊಂಡಿದ್ರು. ಅದರೊಳಗೆ ಆಬ್ಸೆಂಟೀಸು ಯಾಕೆಂದರೆ ಇಟ್ಸ್ ಎ ಸೀರಿಯಸ್ ಮ್ಯಾಟರ್. ನಾವು ಕೂಡ ನಮ್ಮ ಡಿಪಾರ್ಟ್ಮೆಂಟಲ್ಲಿ ಕಾಗ್ನೈಸ್ ತೊಗೊಂಡಿದ್ದೀವಿ ಇದನ್ನು. 16,653 ಜನರು ಆಬ್ಸೆಂಟೀಸ್ ಆಗಿದ್ದರು. ಕಾರಣ ಏನು ಅಂತ ಹೇಳಿ ಅದು ಮುಂದಿನ ದಿನಗಳಲ್ಲಿ ಹೇಳ್ತೀನಿ. ಅದ್ರ ಜೊತೆಗೆ ಆರ್ಟ್ಸಲ್ಲಿ 72% ಪಾಸ್ ಆಗಿದ್ದಾರೆ ಈ ಸತಿ, ಕಾಮರ್ಸಲ್ಲಿ 88% ಪಾಸ್ ಆಗಿದ್ದಾರೆ, ಸೈನ್ಸಲ್ಲಿ 91.69 ಪಾಸ್ ಆಗಿದ್ದಾರೆ. ಸೊ ಇಂಪ್ರೂವ್ಮೆಂಟ್ ಇನ್ ಆರ್ಟ್ಸ್ ಹೋದ ಸತಿಗೆ ಈ ಸತಿಗೆ 19%. ಕ್ಯಾನ್ ಯು ಸಿ ಆನ್ ದ ರೈಟ್ ಸೈಡ್ ಇದೆ ನೋಡಿ. ನಾನು ಐ ಆಮ್ ಟಾಕಿಂಗ್ ಅಬೌಟ್ 4th ಪಾಯಿಂಟ್. ಇದರೊಳಗೆ 4th ಆದ್ಮೇಲೆ ಕರೆಕ್ಟ್ ಅಲ್ಲ, ಅವ್ರಿಗೆ ಬೇರೆ ಲಿಸ್ಟ್ ಇರುತ್ತಾ? ಆಯಿತು, ನೀವು ಯಾವ ಲಿಸ್ಟು ಅಂತ ಹೇಳ್ಬೋದು ಬೇಕಾರಲ್ಲಿ, ಯು ಕ್ಯಾನ್ ಇಂಟರ್ವ್ಯೂ. ಓಕೆ, ಸೊ ನೆಕ್ಸ್ಟು ಈ ಸತಿ ಇಲ್ಲಿ ನೋಡಿ, ಇದು ಭಾಳ ಇಂಪಾರ್ಟೆಂಟ್. ಹೋದ ಸತಿ ನಾಟ್ ಕ್ಲಿಯರ್ಡು 1,69,000 ಇದ್ದರು. ಹೋದ ಸತಿ ಫಸ್ಟ್ ಎಕ್ಸಾಮಲ್ಲಿ ಫೇಲ್ ಆದವರು 1,69,366 ಇದ್ದರು. ಈ ಸತಿ 85,000 ಮಕ್ಕಳು ಫೇಲ್ ಆಗಿದೆ, ತೇರ್ಗಡೆ ಆಗಿಲ್ಲ, ಫೇಲ್ ಆಗಿದ್ದಾರೆ. ಅವರಿಗೆ ಸೆಕೆಂಡ್ ಎಕ್ಸಾಮಿಗೆ ಆಪ್ಷನ್ ಇರ್ತದೆ. ಓಕೆನಾ? ಸೊ ಹೋದ ಸತಿಗೆ ಈ ಸತಿಗೆ ನೋಡಿದರೆ ಫೇಲಿಂಗ್ ಪರ್ಸೆಂಟೇಜ್ ಹ್ಯಾಸ್ ರೆಡ್ಯೂಸ್ಡ್ ಬೈ 50%. ಓಕೆ, ನೆಕ್ಸ್ಟು ಇದು ಭಾಳ ಇಂಪಾರ್ಟೆಂಟು. ಯಾಕೆಂದರೆ ಗೌರ್ಮೆಂಟ್ ಸ್ಕೂಲಲ್ಲಿ ಯಾವತ್ತೂ ಕೂಡ ಬೇರೆ ರೀತಿ ನೋಡ್ತಾ ಇರ್ತಾರಲ್ಲ. ಅರ್ಬನ್ ಆ್ಯಂಡ್ ಗೌರ್ಮೆಂಟಿಗೆ ನಾವೊಂದು ಟ್ಯಾಬ್ಲೆಟ್, ಅದು ಕೂಡ ನಿಮ್ಮ ಹತ್ರ ಇದೆ. ಅದು ಕೂಡ ಅರ್ಬನ್ನಲ್ಲಿ ಈ ಸತಿ 77% ಪಾಸ್ ಆಗಿದ್ದಾರೆ ಸಿಟೀಸಲ್ಲಿ. ಇನ್ ಗೌರ್ಮೆಂಟ್ ಸ್ಕೂಲಲ್ಲಿ ಅರ್ಬನ್ನಲ್ಲಿ ಸಿಟೀಸಲ್ಲಿ 76% ಪಾಸ್ ಆಗಿದ್ದಾರೆ. ಹೋದ ಸತಿ 53 ಆಗಿದ್ದರು, ಈ ಸತಿ 76. ಅದೇ ಗ್ರಾಮಾಂತರದಲ್ಲಿ ರೂರಲಲ್ಲಿ ಈ ಸತಿ 81.51% ಪಾಸ್ ಆಗಿದ್ದಾರೆ. ಹೋದ ಸತಿ ಬರೀ 62% ಇದ್ದರು. ಅಂದರೆ ಗ್ರಾಮೀಣ ಭಾಗದ ಮಕ್ಕಳು ಈ ಸತಿ ಸುಮಾರು 19% ಜಾಸ್ತಿ ಪಾಸ್ ಆಗಿದ್ದಾರೆ ಸರ್ಕಾರಿ ಶಾಲೆಗಳಲ್ಲಿ. ಓವರಾಲ್ ತಗೊಂಡಾಗ ಸೇಮ್ ಚಾರ್ಟು, ಅರ್ಬನ್ನಲ್ಲಿ ಸಿಟಿಯಲ್ಲಿ 85%, ಗ್ರಾಮೀಣ ಭಾಗದಲ್ಲಿ 87%. ಅಂದರೆ ಓವರಾಲ್ ಹಳ್ಳಿ ಭಾಗದ ಮಕ್ಕಳು ಈ ರಾಜ್ಯದಲ್ಲಿ ಈ ಸತಿ ಕಲಿಕೆಯಲ್ಲಿ 18.29%, ಸಿಟೀಸಲ್ಲಿ 11%. ಇದನ್ನು ಆಮೇಲೆ ತಗೊಳ್ತೀನಿ. ಇದು ನೆಕ್ಸ್ಟು ಈ ವರ್ಷ ಬಾಯ್ಸ್ ಆ್ಯಂಡ್ ಗರ್ಲ್ಸ್, ಇದು ಭಾಳ ಇಂಪಾರ್ಟೆಂಟ್. ಯಾವಾಗಲೂ ಗರ್ಲ್ಸೇ ಮುಂದಿದ್ದಾರೆ, ನಾನು ಇಲ್ಲ ಅಂತ ಹೇಳಲ್ಲ, ಈ ವರ್ಷನೂ ಕೂಡ ಮುಂದೆ ಇದ್ದಾರೆ. ಆದರೆ ನಮ್ಮ ಹುಡುಗರು ಏನು ಹಿಂದೆ ಇದ್ದರು ಹೋದ ಸತಿ, ಅವ್ರ ಗ್ಯಾಪ್ ತುಂಬ ಇತ್ತು, ತುಂಬ ಹಿಂದೆ ಇದ್ದರು. ಅದಕ್ಕೆ ಭಾಳ ಸಂತೋಷ ಏನು ಅಂತ ಹೇಳಿದರೆ ಈ ಸತಿ 26%, ಅಂದರೆ 73% ಈ ಸತಿ ಬಾಯ್ಸು ಅಚೀವ್ ಮಾಡಿದ್ದಾರೆ ಇನ್ ಗೌರ್ಮೆಂಟ್ ಸ್ಕೂಲು. ಗೌರ್ಮೆಂಟ್ ಸ್ಕೂಲಲ್ಲಿ ಬಾಯ್ಸು 73.85. ಹೋದ ಸತಿ ಪಾಪ ಮಕ್ಕಳು ಬರೀ 47.5 ಅಷ್ಟೇ ಪಾಸಾಗಿದ್ದರು ಹೋದ ಸತಿ. ಆದರೆ ಈ ಸತಿ 26% ಬಾಯ್ಸು ಒಳ್ಳೆ ಅಚೀವ್ನ ಮಾಡಿದ್ದಾರೆ. ಅವರಿಗೆ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸೊ ಆ್ಯಸ್ ಈವನ್ ಗರ್ಲ್ಸ್ ಆಲ್ಸೋ. ಹೋದ ಸತಿ 62% ಇತ್ತು, 63%. ಈ ಸತಿ ದೇ ಹ್ಯಾವ್ ಅಚೀವ್ಡ್ 81%. ಗೌರ್ಮೆಂಟ್ ಶಾಲೆಯಲ್ಲಿ ಹೆಣ್ಣುಮಕ್ಕಳೇ
ಜಾಸ್ತಿ ಪಾಸ್ ಆಗಿರ್ತಕ್ಕಂಥದ್ದನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅವರಿಗೂ ಕೂಡ ಶುಭಾಶಯಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಓವರ್ ಆಲ್ ಬಾಯ್ಸ್ ಆ್ಯಂಡ್ ಗರ್ಲ್ಸ್ ತಗೊಂಡಾಗ ಬಾಯ್ಸ್ 83%, 83.65, ಗರ್ಲ್ಸು 88.70. ಅಂದರೆ ಗರ್ಲ್ಸ್ ಹ್ಯಾವ್ ಟಾಪ್, ಇಲ್ಲ ಅಂತ ಹೇಳಲ್ಲ, ಬಟ್ ಯು ಹ್ಯಾವ್ ಟು ಕಂಗ್ರ್ಯಾಚುಲೇಟ್ ಗರ್ಲ್ಸ್ ಆಲ್ಸೋ. ಬಟ್ ಅಷ್ಟೇ ನಮ್ಮ ಹುಡುಗರು